ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೆಂಗದ್ರಿ ಎಲ್ಲರೂ? ಆರಾಮದಿರಿ? ಬೆಳಗ್ಗೆ ನನ್ನ ಮಗಳು ಗೊಂಜಾಳ ಇಟ್ಟಳು ಆಡುಗಳಿಗೆ ತಿನ್ನೋಕೆ. 3 ಆಡುಗಳಿಗೆ ಇಟ್ಟಳು ನೋಡ್ರಿ. ಎಷ್ಟು ಫಾಸ್ಟ್ ತಿನ್ನಕತ್ತವು. ಇಬ್ಬರು ಮಕ್ಕಳು 5:15 ಎದ್ದು ಅಭ್ಯಾಸ ಮಾಡಿದ ನಂತರ 7:30 ಅದು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ರು. ಇಲ್ಲಿ ಶಾಲೆಗೂ ರ್ಯಾಂಕ್ ತೊಗೋತಾರೋ. ರೈತರ ಮಕ್ಕಳಿಗೆ ಕೆಲಸನೂ ಕಲಿಸ್ರಿ, ಶಾಲೆನೂ ಕಲಿಸ್ರಿ. ಯಾಕಂದ್ರೆ ಮುಂದೊಂದು ದಿವಸ ಅವರಿಗೆ ಲೈಫ್ ಈಜಿ ಹೋಗ್ತೈತಿ. ಅವ್ರ ಕಷ್ಟ ಅನ್ನೋದು ಬರೋಂಗಿಲ್ಲ. ಕಷ್ಟ ಬಂದ್ರೂ ಅವ್ರು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಅನುಭವ ಆಗಿರ್ತೈತಿ. ಮತ್ತು ಅವರ ಜೀವನದಾಗ ಅಂಜೋದಿಲ್ಲ, ಹೆದರೋದಿಲ್ಲ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಕರಿಗೆ 10 ದಿನದ ಕರು ಐತಿ. ಅದು ಕ್ವಾನ್ ಐತಿ. ಅದಕ್ಕೆ ನನ್ನ ಮಗ ಹಾಲು ಕುಡ್ಸಾಕತ್ತಾನ. ಯಾವ ರೀತಿ ಕುಡ್ಸಾಕತ್ತಾನ ನೋಡ್ರಿ. ಹಿಂಗೆ ಯಾಕೆ ಕುಡ್ಸಾತಾನ ಅನ್ನೋದು ವಿಚಾರ ಮಾಡತ್ತಿರ್ಬೋದು ನೀವು. ಒಂದು ಕಾರಣ ಏನಂದ್ರೆ, ನಾವು ಡೈರೆಕ್ಟಾಗಿ ಎಮ್ಮೆ ಇಳಿದ ನಂತರ ಅದಕ್ಕೆ ಬಿಟ್ಟು ಅಂದ್ರೆ ಅದು ಕರ ಇಲ್ಲದ ಎಮ್ಮೆ ಹಿಂಡುವುದಿಲ್ಲ. ಆಮೇಲೆ ಇಲ್ಲ ಅಂದ್ರೆ ಏನೋ ಕರಿಗೇನೋ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಎಮ್ಮೆ ಹಿಂಡುವುದಿಲ್ಲ. ಆದ ಕಾರಣ ನಾವು ಹಿಂಡ್ಕೊತು ಆಮೇಲೆ ಅದು ಕರಿಗೆ ಹಾಲು ಕುಡಿಸ್ತೀವಿ ನಾವು. ಈ ರೀತಿ ಒಂದು 7-10 ದಿನ ನಾವು ಒಂದು ಸ್ವಲ್ಪ ಬಾಯಾಗ ಬಾಳು ಕೊಟ್ಟು ಅಂದ್ರೆ ತಾನು ಅದು ಹಾಲು ಕುಡಿತೈತಿ. ಈ ರೀತಿ ನೋಡ್ರಿ. ಸಣ್ಣ ಹುಡುಗರು ಕುಡಿಸ್ಬೋದು, ಕುಡಿತಾವ. ಈ ರೀತಿ 3 ಎಳೆ ಕುಡಿಸ್ತೇವೆ. ಹರಿಯುತ್ತೊಮ್ಮೆ, ಮಧ್ಯಾಹ್ನ, ರಾತ್ರಿ. ಡೈಲಿ ಎಮ್ಮೆಗಳಿಗೆ ಏನು ಫುಡ್ ಹಾಕ್ತು ಅಂದ್ರಪ್ಪ, ಇದು ಮ್ಯಾಶ್ ಐತಿ. ಒಂದು kg ಅಷ್ಟು, 1 kg 1.5 kg ಮ್ಯಾಶ್ ಹಾಕ್ತೀವಿ. ಆಮೇಲೆ ಒಂದು ಬೊಗಾನಿ ಹಿಟ್ಟ, ಎಲ್ಲ ಮಿಕ್ಸ್ ಹಿಟ್ಟಿರ್ತೈತಿ. ಎಲ್ಲ ಜೋಳ, ಗೋಧಿ, ಗೊಂಜಾಳ ಎಲ್ಲ ಥರದ್ದು ಮಿಕ್ಸ್ ಹಿಟ್ಟ. ಆಮೇಲೆ ಇದು ಮಿನರಲ್ ಮಿಕ್ಸರ್ ಅಂದ್ರೆ ಕ್ಯಾಲ್ಸಿಯಂ ಪೌಡ್ರ್ ಅಂತಾರಲ್ಲ ಅದು. ಅದ್ರೊಳಗೆ ಒಂದು ಸ್ವಲ್ಪ ಚಲೋ ಪೈಕಿ ಅಂತ ತೊಗೊತಂದ್ರೆ ಮಿನರಲ್ ಮಿಕ್ಸರ್ ಎಲ್ಲ ಮಿಕ್ಸ್ ಇರ್ತೈತಿ, ವಿಟಮಿನ್ಸ. ಇದ್ರೊಳಗೆ ಹಿಟ್ಟು ಭಾಳ ಇರ್ತೈತಿ ಅಂತಲೇ ಹಿಟ್ಟು ಗಂಟ್ಲಿಗೆ ಅಂಟ್ಕೋತೈತಿ. ಆದ ಕಾರಣ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ತಿಳು ಮಾಡಿ ಇಟ್ಟಂದ್ರೆ ಎಮ್ಮೆಗಳು ಜಲ್ದಿ ತಿಂತಾವು ಮತ್ತು ಇಷ್ಟಪಟ್ಟು ತಿಂತಾವೆ ಅದನ್ನು ಜಲ್ದಿ. ನೋಡಿರಿ ಎಷ್ಟು ನೀರು ಹಾಕ್ಬೇಕು ಅನ್ನೋದು. ಈ ರೀತಿ ನಾನು 2 ಎಳೆ ಇಡ್ತೀನಿ, ಹರಿಯುತ್ತೊಮ್ಮೆ, ಸಂಜೆಗೊಮ್ಮೆ. ಮತ್ತೊಂದು ಏನಂದ್ರೆ, ಹಿಂಡಕ್ಕಿಂತ ಮುಂಚೆ ಇಡುವಂಗಿಲ್ಲ. ಇಲ್ಲಾಂದ್ರೆ ಅದು ರೂಢಿ ಬಿಡ್ತೈತಿ. ಆಮೇಲೆ ನೀವು ಕಂಪಲ್ಸರಿ ಇಡಲೇಬೇಕಾಗ್ತೈತಿ. ಆಮೇಲೆ ಆದ್ರೂ ನೀವು ಇಡೋ ಅವಶ್ಯಕತೆ ಇಲ್ದಾಗಾದ್ರೂ ಹಿಂಡ್ಕೊಂಡಾದ ನಂತರ ಇಡೋದು ಡೈಲಿ. ಅದು ರೂಢಿ ಬಿತ್ತಂದ್ರೆ ಅದು ರೂಢಿಯಾಗಿರ್ತೈತಿ. ಅವು ಸ್ವಲ್ಪ ಹಿಟ್ಟು ಗಟ್ಟಿ ಐತಿ, ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ನೀರು ಹಾಕೋತನು. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಿಳು ಆಯ್ತಂದ್ರೆ ನಡಿತೈತಿ, ತಿಂತಾವು. ಎಮ್ಮೆಗಳಿಗೆ ಮತ್ತೊಂದು ಅಂದ್ರೆ, ಹಿಂಡ್ಕೊಂಡ ನಂತರ ಮೊದಲು ಏನು ಮಾಡಿದ್ನಿ, ಬೆಳಗ್ಗೆ ಕನ್ಕಿ ಒಗೆದು ಬಿಟ್ಟಿದ್ನಿ, ಗೊಂಜಾಳ ಕನ್ಕಿ. ಅದರಿಂದ ಒಂದು ಸ್ವಲ್ಪ ಪ್ಯಾಟ ಚಲೋ ಬರ್ತೈತಿ. ಮತ್ತೊಂದು ಏನಂದ್ರೆ, ಹೀಟ್ ಇರ್ತೈತಿ ಮೈಯಾಗ, ಅದೊಂದು ಹೆಲ್ಪ್ ಆಗ್ತೈತಿ. ಥಂಡ್ಯಾಗ ಈಗ ಒಂದು ಸ್ವಲ್ಪ ಥಂಡಿ ಬಿಡತ್ತೈತಿ. ಅದ ಕಾರಣ ಒಂದು ಸ್ವಲ್ಪ ಬೆಳಗ್ಗೆ ಒಂದೊಂದು ಸೂಡು ಕನ್ಕಿ ಒಗೆದು ಬಿಡೋದು. ಗೊಂಜಾಳ ಕನ್ಕಿ ಅಥವಾ ಜೋಳದ ಕನ್ಕಿ ಏನಿದ್ರು ಬೆಳಗ್ಗೆ ಫಸ್ಟ್ ಕೂಳದನ್ನ ಒಗಿಬೇಕು ಅವಕ್ಕೆ. ಆಡುಗಳೆಲ್ಲ ಹೊರಗೆ ಕಟ್ಟಾಕತ್ತಿದ್ನಿ. ಯಾಕಂದ್ರೆ ಥಂಡಿ ಒಂದು ಸ್ವಲ್ಪ ಬಿಡೋದೈತಿ ನೋಡ್ರಲ್ಲ, ಎಲ್ಲ ಕಡೆ ಇಬ್ಬನಿ ಬೆಳ ಐತಿ ನೋಡ್ರಿ ಬೆಳಗ್ಗೆ. ಆ ಕಾರಣ ಇನ್ನೊಂದು ಸ್ವಲ್ಪ ಬಿಸಿಲು ಬಡಿತಂದ್ರೆ 10-11 ಗಂಟೆ ತನಕ ಹರಿಯುತ್ತಾ. ನೆಗಡಿ ಇಂಥ ರೋಗ, ಟಾಯ್ಲೆಟ್ಗೆ ಹತ್ತೋದು ಅದು ಏನು ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಡ ರೈತರ ಮಕ್ಕಳನ್ನ ಬೆಳೆಸ್ರಿ. ಓಕೆ, ಬಾಯ್ ಫ್ರೆಂಡ್ಸ್.